ನಮಸ್ಕಾರ ಸ್ಪರ್ಧಾ ಮಿತ್ರರೇ, ಬನ್ನಿ ನಾವು ಇವತ್ತು 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಅಪ್ಲಿಕೇಶನ್ನ ಮೊಬೈಲ್ನಲ್ಲೇ ನಾವು ಕೇವಲ 10 ನಿಮಿಷಗಳಲ್ಲಿ ಹೇಗೆ ಅಪ್ಲೈ ಮಾಡಬಹುದು ಎಂದು ತಿಳ್ಕೊಳ್ಳೋಣ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಮೊದಲನೇದಾಗಿ ನಾವು ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ KE ಅಂತ ಟೈಪ್ ಮಾಡಿದ ತಕ್ಷಣ ನಮಗೆ KEದವರ ಅಫಿಷಿಯಲ್ ವೆಬ್ಸೈಟ್ ನಮಗೆ ಸಿಗುವಂಥದ್ದು. ಆ KE ವೆಬ್ಸೈಟ್ನ ನಾವು ಮೊದಲೇ ಓಪನ್ ಮಾಡಿದ ಮೇಲೆ ನಮಗೆ KEಯಿಂದ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ 3 ಡಾಟ್ಸ್ ಇದೆಯಲ್ಲ, ಈ ಮೂಲೆಯಲ್ಲಿ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ರಿಕ್ರೂಟ್ಮೆಂಟ್ಸ್ ಅಂತ ಸಿಗುತ್ತೆ. ನಮಗೆ ರಿಕ್ರೂಟ್ಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮುಂದೆ ನಮಗೆ ಸಿಗುವಂಥದ್ದು ಇಲ್ಲಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೋಸ್ಟ್ ಕಾನ್ಸ್ಟೇಬಲು ಎಲ್ಲ ಸಿಗುತ್ತೆ. ಸಿವಿಲ್ ಪೋಸ್ಟ್ ಕಾನ್ಸ್ಟೇಬಲ್ ಕ್ಲಿಕ್ ಮಾಡಿ ನಂತರದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ಅವರಿದ್ದರೆ HK ಅಂತ, ನಾನ್ HK ಅವರಿದ್ದರೆ ನಾನ್ HK ಮೇಲೆ ಕ್ಲಿಕ್ ಮಾಡುವಂಥದ್ದು. ಇವಾಗ ನಾನು ನಾನ್ HK ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂತರದಲ್ಲಿ ಈ ಲಿಂಕ್ ಓಪನ್ ಆಗುತ್ತೆ. ನಮಗೆ ನೋಡ್ಬೋದು ಇಲ್ಲಿ ಅಧಿಸೂಚನೆ ಆನ್ಲೈನ್ ಅರ್ಜಿ ಲಿಂಕು ಮತ್ತು ಸಿವಿಲ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ವರ್ಗೀಕರಣ ಹಾಗೂ ಮೀಸಲಾತಿ ಪ್ರಮಾಣಪತ್ರ ನಮೂನೆಗಳು ಅಂತಿದೆ. ಇದರಲ್ಲಿ ನಾವು ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನಮಗೆ ನೆಕ್ಸ್ಟು ಈ 4 ಇದು ಕಾಣುತ್ತೆ. ನಮಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 2 ಮತ್ತು ಸ್ಟೆಪ್ 5 ಅಂತ. ಇದರಲ್ಲಿ ನಾವು ಮೊದಲನೇದಾಗಿ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅದರ ಮೇಲೆ ಮೊದಲನೇದಾಗಿ ನಾವು ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರನಾದ ಪೇಜ್ ಓಪನ್ ಆಗುತ್ತೆ. ಈ ಥರದ ಪೇಜಲ್ಲಿ ಓಪನ್ ಆದ ತಕ್ಷಣ ನಾವು ಮೊದಲನೇದಾಗಿ ನೋಡ್ಕೋಬೇಕು, ನೀವು ನಮ್ಮ ಅಪ್ಲಿಕೇಶನ್ ನೇಮ್ ನಮ್ಗೆ ಆಟೋಮೆಟಿಕ್ ನಾವು SLC ನಂಬರ್ನ ಅಲ್ಲಿ ಹಾಕಿದ ಮೇಲೆ ನಮಗೆ ಇಲ್ಲಿ ನಮ್ಮ ಆಟೋಮೆಟಿಕ್ ನಮ್ಮ ನಂಬರು, ಡೇಟ್ ಆಫ್ ಬರ್ತ್ ಹಾಗೂ ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಬರುವಂಥದ್ದು. ಹಾಗೆ ಮುಂದೆ ನೋಡೋದಾದರೆ ನಾವು ಇಲ್ಲಿ ಹುದ್ದೆನ ಆಯ್ಕೆ ಮಾಡಬೇಕು. ಯಾವ ಹುದ್ದೆ ಅಂತ ಇಲ್ಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ನಂತರದಲ್ಲಿ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅದರ ಬಗ್ಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ನಂತರದಲ್ಲಿ ನಿಮ್ಮ ಮದರ್ಸ್ ನೇಮ್ ತಾನಾಗೇ ಬರುತ್ತೆ, ಹಾಗೆ ಫಾದರ್ ನೇಮ್ ಕೂಡ ತಾನಾಗೇ ಬರುವಂಥದ್ದು. ನಂತರ ನೀವು ಲಿಂಗವನ್ನು ಅಂದರೆ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರದಲ್ಲಿ ರಿಸರ್ವೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ರಿಸರ್ವೇಷನ್ ಆದಮೇಲೆ ಡೇಟ್ ಆಫ್ ಬರ್ತ್ ಕೂಡ ತಾನಾಗೇ ಬಂದಿರುತ್ತೆ. ಡೇಟ್ ಆಫ್ ಬರ್ತ್ ಬಂದ ಅಕ್ಷರ ನೀವು 28 ವರ್ಷದ ಒಳಗಿದ್ದೀರಾ ಅಂತ ಕೇಳುತ್ತೆ ಒಂದು ಆಪ್ಷನ್ನು. 28 ವರ್ಷ ಒಳಗಿದ್ದರೆ ನೀವು ಯಾವುದೇ ಏಜ್ ರಿಲ್ಯಾಕ್ಸೇಷನನ್ನು ಕೋರುವ ಹಾಗಿಲ್ಲ. ಹಾಗೆ ನೀವು 28 ವರ್ಷದ ಮೇಲಿದ್ದರೆ ಏಜ್ ರಿಲ್ಯಾಕ್ಸೇಷನ್ನ ಕೊಡಬೇಕಾಗತ್ತೆ. ನಂತರದಲ್ಲಿ ನಿಮ್ಮ ಕಾಯಂ ವಿಳಾಸ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಯಾವ ಪ್ರೆಸೆಂಟ್ ಅಡ್ರೆಸ್ ಇದೆ ಅದರ ಕಮ್ಯುನಿಕೇಷನ್ ಸಲುವಾಗಿ ಪೂರ್ತಿ ವಿಳಾಸವನ್ನು ಇಲ್ಲಿ ನಿಮ್ಮ ಸಂಪೂರ್ಣ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡತಕ್ಕದ್ದು. ನಂತರದಲ್ಲಿ ನೋಡೋದಾದರೆ ಯಾವ ರಾಜ್ಯ ಅಂತೇಳಿ ಕ್ಲಿಕ್ ಮಾಡಿದರೆ ಕರ್ನಾಟಕ ಅಂತ ಹಾಕಬೇಕು. ಜಿಲ್ಲೆ ನೀವು ಯಾವ ಜಿಲ್ಲೆಯಲ್ಲಿದ್ದರೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ತಾಲೂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಪಿನ್ ಕೋಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಂತರದಲ್ಲಿ ಈ ಆಪ್ಷನ್ ಕೇಳುತ್ತೆ ನಿಮಗೆ, ಈ ಶಾಶ್ವತ ವಿಳಾಸ ಮತ್ತು ಕಮ್ಯುನಿಕೇಷನ್ ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಇದೇ ವಿಳಾಸ ಎರಡೂ ಒಂದೇನಾ ಅಂತ ಕೇಳುತ್ತೆ. ಒಂದೇ ಇದ್ದರೆ ಒಂದೇ ಅಂತ ಹಾಕಬೇಕು. ಇಲ್ಲ ನಮ್ಮದು ಬೇರೆ ಇದೆ ಅಂತ ಆದರೆ ಕೆಳಗಡೆ ಮತ್ತೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನೀವು ಎಲ್ಲಿ ಇದ್ದೀರಾ ಅದರ ಅಡ್ರೆಸ್ಸನ್ನು ಇಲ್ಲಿ ನಮೂದನೆ ಮಾಡಬೇಕು. ನಂತರದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ಕೇಳುತ್ತೆ. ಇದನ್ನು ಯಾವುದೇ ತರಹದ ಮಿಸ್ಟೇಕ್ ಮಾಡ್ಕೋಬೇಡಿ. ಮೊಬೈಲ್ ಸಂಖ್ಯೆ ಯಾವುದು ಇರುತ್ತೆ ಅದನ್ನು ಕರೆಕ್ಟಾಗಿ ಮತ್ತು ಇಮೇಲನ್ನು ತಪ್ಪದೆ ನಮೂನೆ ಮಾಡಬೇಕು. ನಂತರದಲ್ಲಿ ನೀವು ಕೆಳಗಡೆ ಆಪ್ಷನ್ ಕೇಳಿರುತ್ತೆ, ನೀವು ವಿವಾಹಿತರೆ ಅಥವಾ ಅವಿವಾಹಿತರೆಂದು. ನೀವು ಮದುವೆ ಆಗಿದ್ದರೆ ವಿವಾಹಿತರೆಂದು ಹಾಗೂ ಮದುವೆ ಆಗಿಲ್ಲ ಅಂದರೆ ಅವಿವಾಹಿತರೆಂದು ನಮೂನೆ ಮಾಡಬೇಕು. ನಂತರದಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಗ್ರಾಮೀಣ ಅಭ್ಯರ್ಥಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಮಾಡಿ. ಹಾಗೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ನೀವು ಒಳಗಡೆ ಅಂದರೆ ಯೋಜನಾ ನಿರಾಶ್ರಿತರು PDP ಮೇ ಇದ್ದರೆ ನಿಮಗೆ PDP ಇದೆ ಎಂದು, ಇಲ್ಲಾಂದರೆ ಇಲ್ಲ ಎಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಎಕ್ಸ್ ಸರ್ವಿಸ್ ಮ್ಯಾನೇ ಕ್ಲಿಕ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ. ಹಾಗೆ ನೀವು ವಯೋಮಿತಿ ಸಡಿಲಿಕೆಯನ್ನು ಕೋರುವಿರಿ ಅಂತ ಇದೆ, ಇಲ್ಲಿ ಇದೆ ಅಂತ, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ SLC ನಂಬರನ್ನು ಅದು ಆಟೋಮೆಟಿಕ್ ತೊಗೊಳ್ಳುವಂಥದ್ದು. ನಂತರದಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಇದ್ದರೆ ಸೆಕೆಂಡ್ PUC ಅಂತ ಹಾಕಿ. ನಂತರದಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ತಾನೇ ತೊಗೊಳ್ಳುವಂಥದ್ದು. ನಂತರ ನೀವು ಯಾವ ಮಂಡಳಿಯಿಂದ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಿ ಅಂತ ಕೇಳುತ್ತೆ. ಅದು
ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್ ಅಂತ ಎಂಟ್ರಿ ಮಾಡುವಂಥದ್ದು. ನಂತರದಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ನೌಕರರು ಅಂತ ಕೇಳುತ್ತೆ, ಇದ್ದೇ ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ನೀವು ಸರ್ಕಾರಿ ನೌಕರು ಅಥವಾ ಯಾರು ರಾಜ್ಯದ ಅಥವಾ ಕೇಂದ್ರದಾಗಿದ್ದರೆ ಹೌದು ಅಥವಾ ಇಲ್ಲ ಅಂತ ನಮೂನೆ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಡಿಜಿಟ್ ಲಾಸ್ಟ್ 4 ನಂಬರನ್ನು ಆಟೋಮೆಟಿಕ್ ಅದೇ ತೊಗೊಳ್ಳುವಂಥದ್ದು. ನಂತರದಲ್ಲಿ ನೀವು ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿದ್ದರೆ ಹೌದು ಅಂತ, ಇಲ್ಲಾಂದರೆ ಇಲ್ಲ ಅಂತ. ಹಾಗೆ ನೀವು ಬುಡಕಟ್ಟು ಜನಾಂಗದವರಾಗಿದ್ದರೆ ಅಂದರೆ ಹೌದು ಅಂತ, ಇಲ್ಲಾಂದರೆ ಇಲ್ಲ ಅಂತ. ನಂತರದಲ್ಲಿ ನೋಡೋದಾದರೆ ನಿಮ್ಮ ಎತ್ತರ ಎಷ್ಟಿದೆ ಆ ಎತ್ತರವನ್ನು ಸೆಂಟಿಮೀಟರ್ಗಳಲ್ಲಿ ಎಂಟರ್ ಮಾಡಬೇಕು. ಹಾಗೂ ಚೆಸ್ಟನ್ನು ಸಹ ನೀವು ಸೆಂಟಿಮೀಟರ್ನಲ್ಲಿ ಎತ್ತರ ಇದೇ ಸುತ್ತಳತೆಯನ್ನು ಕೂಡ ಇಲ್ಲಿ ಎಂಟರ್ ಮಾಡುವಂಥದ್ದು. ಹಾಗೆ ನೀವು ಕನ್ನಡವನ್ನು SLC PUC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದರೆ ನಿಮಗೆ ಎಸ್ ಅಂತ, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ಹಾಗೆ ಕಂಪಲ್ಸರಿ ಕನ್ನಡ KA ನಡೆಸುವಂಥ ಕಂಪಲ್ಸರಿ ಕನ್ನಡ ನೀವು ಪಾಸಾಗಿದ್ದರೆ ಎಸ್ ಅಂತ, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ಕೊನೆಯದಾಗಿ ಇವೆಲ್ಲ ನಮೂನೆ ಮಾಡಿದಂತಹ ಡೀಟೇಲ್ಗಳು ನಿಮ್ಮ ಸಂಪೂರ್ಣ ಮಾಹಿತಿ ಕರೆಕ್ಟಾಗಿದ್ದರೆ ನೀವು ಈ ಡಿಕ್ಲೇರನ್ನು ಕೊಡಬೇಕಾಗತ್ತೆ. ಎಲ್ಲವನ್ನು ಒಂದು ಸಾರಿ ಸರಿಯಾಗಿ ಪರಿಗಣಿಸಿ ನಾವು ಈ ಡಿಕ್ಲೇರನ್ನು ಮಾಡುವಂಥದ್ದು. ಒಂದು ಸಾರಿ ಪ್ರಿವ್ಯೂ ಬರುತ್ತೆ, ಪ್ರಿವ್ಯೂವನ್ನು ನೋಡ್ಕೊಂಡ್ಮೇಲೆ ನಾವು ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಎಂದು ಡಿಕ್ಲೇರ್ನ ಕೊಡಬೇಕು. ತಪ್ಪಾಗಿದ್ದರೆ ಮತ್ತೆ ಎಡಿಟ್ ಆಪ್ಷನ್ ಮತ್ತೆ ಮುಂದೆ ನಿಮಗೆ ಸಿಗುತ್ತೆ. ಇಲ್ಲ ತಪ್ಪಾಗಿಲ್ಲ, ನಮಗೆಲ್ಲವೂ ಕರೆಕ್ಟ್ ಇದೆ ಅಂತಂದರೆ ನೀವು ಈ ಪ್ರಿವ್ಯೂವನ್ನು ಹೊಡೆದ ಮೇಲೆ ನಿಮಗೆಲ್ಲ ಸಂಪೂರ್ಣ ಎಂಟ್ರಿ ಮಾಡಿದಂಥ ಮಾಹಿತಿ ಸಿಗುತ್ತೆ. ಈ ಮಾಹಿತಿ ನಿಮಗೆ ಕರೆಕ್ಟ್ ಇದೆ ಅಂತಾದರೆ ನೀವು ಅಪ್ಲಿಕೇಶನನ್ನು ಲಾಸ್ಟಿಗೆ ಬಂದು ಎಲ್ಲವನ್ನು ಪರಿಗಣಿಸಿ ಸರಿಯಾಗಿದೆ ಅಂತ ಸಬ್ಮಿಟ್ ಮಾಡಿ.